ಶಿವನೇ ಪರಮಾತ್ಮ, ಅಪ್ಪ ಸ್ವಾಮಿ ಗುರು ರಾಘವೇಂದ್ರ ಕಾಪಾಡಪ್ಪ. ನಿದ್ದೆ ಬರ್ತೈತೆ, ಸಾಕಾದಂಗಾತು. ಮಕ್ಕ ನಾನು ಅಜ್ಜಿ ಅಜ್ಜಿ, ಅಯ್ಯಯ್ಯೋ ಅಜ್ಜಿ ಅಲ್ಲ ಮಲ್ಕೊಂಡ್ಬಿಟ್ಟತೆ. ಅಜ್ಜಿ 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 ಅಜ್ಜಿ, ಯೋನ ಪಾಪ ಅಜ್ಜಿ ಎದ್ದ ಅಜ್ಜಿ, ಏಟ್ ಬೇಗ ಮಲ್ಕೊಂಡಿಯಲ್ಲ, ಎದ್ದ. ಯಾಕಲ ಪಾಪ ನಿದ್ದೆ ಬರ್ತೈತೆ ಕಣ್ಲ ಪಾಪ, ಯೋನ್ ಯೋಳು. ಅಜ್ಜಿ ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳ ಅಜ್ಜಿ, ಆಮೇಲೆ ಮಲ್ಕೊಳ್ಳುವಂತೆ, ನನಗಿನ ನಿದ್ದೆ ಬಂದಿಲ್ಲ. ಲೇ ಪಾಪ, ನಿನಗ್ ನಿದ್ದೆ ಬಂದಿಲ್ಲ ಅಂತ ಹೇಳಿ ನನಗ್ ಬಂದಿರೋ ನಿದ್ದೆ ಯಾಕಲ ಪಾಪ ಹಾಳು ಮಾಡ್ತಿದೀಯ? ನಿನ್ ನಿದ್ದೆ ಬಂದಿಲ್ಲ ಅಂದ್ರೆ ಹೋಗಿ ಟಿವಿ ನೋಡ್ಕೊಂಡು ಕುತ್ಕೋ ಹೋಗು. ನಿದ್ದೆ ಬಂದ್ಮೇಲೆ ಮಕ್ಕನಂತ ಬಂದು, ಈಗ ನನ್ ನಿದ್ದೆ ಬಂದಕ್ಕೆ ಮಕ್ಕನಕ್ ಬಿಡು. ಅಜ್ಜಿ ಎದ್ದಳಜ್ಜಿ, ನನಗೆ ಟಿವಿ ನೋಡಂಗ ಆಗಿಲ್ಲ. ನೀನ್ ಎದ್ದ, ನೀನ್ ಮಕ್ಕ ಬಿಡ, ನನ್ ಜೊತೆ ಮಾತಾಡ್ಕೊಂಡು ಕುತ್ಕೋ ಸ್ವಲ್ಪ ಹೊತ್ತು, ಆಮೇಲೆ ಮಕ್ಕನಂತೆ. ಎದ್ದಳಜ್ಜಿ. ಏ ಪಾಪ ನಿದ್ದೆ ಬರ್ತೈತೆ ಕಣಪ್ಪ, ಅದ್ಯೋನು ಬೆಳಗ್ಗೆ ಮಾತಾಡೋಣಂತೆ. ನಿನ್ ನಿದ್ದೆ ಬರ್ಲೊಟ್ಟಿಗೆ ಅದ್ಯೋ ನೀನ್ ಹತ್ರ ಮಾತಾಡ್ಬೇಕು, ಇಲ್ಲ ಕುತ್ಕೊ ಮಾತಾಡು, ನಾನು ಹಂಗೆ ಮಕ್ಕನ್ ಕೇಳಿಸ್ಕೊಂತೀನಿ. ಎದ್ಬಿಟ್ಟೆ ಕುತ್ಕೊ, ಆಮೇಲೆ ಮಕ್ಕನು ಅಂತೆ. ಅಯ್ಯೋ ದೇವ್ರೇ, ಯಾಕೆ ಪಾಪ ಇಷ್ಟೊಂದು ಆಟ ಮಾಡ್ತೀಯ? ವಯಸ್ಸಾದ ಮುದುಕಿ ಮಕ್ಕಂದ್ರೆ ಬಿಡು ಅನ್ನಂಗು ನೋಡು, ಯೋಟ್ ಆಟ ಮಾಡ್ತೀಯ. ಎದ್ದಳಜ್ಜಿ ಎದ್ದಳಜ್ಜಿ. ಎಂತ ಮೊಮ್ಮಗ ಹುಟ್ಬಿಟ್ಯೋ, ಮಲ್ಕೊಂಡ್ರೆ ನಿದ್ದೆ ಹಾಳು ಮಾಡ್ತೀಯಲ್ವೋ? ಅದೇ ನೀನು ಆಮೇಲೆ ಮಲ್ಕೊಳ್ಳುವಂತೆ. ನಂಗೆ ಅರ್ಧ ಬರ್ಧ ನಿಲ್ಸಿದ್ಯಲ್ಲ ಕತೆನ, ಅದನ್ನ ಫುಲ್ ಮಾಡಿ ಮಕ್ಕಂಬಿಡು, ಆಮೇಲೆ ನಾನು ಯಾವತ್ತೂ ನೀನು ಕೇಳೋದಿಲ್ಲ. ಅರ್ಧ ಬರ್ಧ ಕತೆ ಹೇಳ್ಬಿಟ್ಟಲ್ಲ, ಮುಂದೆ ಏನಾಯ್ತು, ಅವಜ್ಜಿ ಹೆಂಗೈತೆ ಏನು ಅಂತ ಏನು ಹೇಳ್ದಲೆ ಅರ್ಧ ಬರ್ಧ ಹೇಳ್ಬಿಟ್ಬಿಟ್ರೆ ಆಮೇಲೆ ನನಗೆ ರಾತ್ರಿ ನಿದ್ದೆನೇ ಬರಲ್ಲ. ಅವಜ್ಜಿ ಏನಾಯ್ತು, ಮುಂದೆ ಏನ್ ಮಾಡ್ತು, ಇನ್ನು ಏನೇನು ಕಷ್ಟಗಳನ್ನ ಅನುಭವಿಸ್ತು ಅಂತ ಯಾವಾಗ ಹೇಳ್ತೀಯ? ನೀನು ಯಾವತ್ತೋ ಒಂದೇ ಹೇಳ್ತೀನಿ ಅಂತ ನೀನ್ ಅಂದ್ಬಿಟ್ಟೆ, ಆದ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದೇ ಬರ್ತೈತೆ ಕಣ್ಣಿಗೆ, ಏನಾಯ್ತು ಅಂತಂದು ಹೇಳ್ಬಿಟ್ಟು ಮುಗಿಸ್ಬಿಡು. ಲೇ ಪಾಪ, ಈಗ ಬೇಡ ಕಣ್ಲ, ಇನ್ನೊಂದ್ ಕಿತ ಹೇಳ್ತೀನಿ ಬಿಡು, ಅದು ತುಂಬಾ ದೊಡ್ಡ ಕತೆ ಐತಿ. ಈಗ ನಿಂತಾವ್ ಹೇಳ್ಕಂತ ಕುತ್ಕೊಂಡ್ರೆ ನನಗೆ ಬಂದಿರೋ ನಿದ್ದೆನು ಹೋಗಿ ನಾನು ನಿದ್ದೆ ಮಾಡ್ದಂಗ ಹಾಕೋನಿ. ಹೇಳ್ದಟ್ ಕೇಳು, ಒಂದಿಟ್ಟು ಅಜ್ಜಿ ಮಾತು ಕೇಳ್ಬಿಟ್ಟು ಮಕ್ಕ ಬಾಯಿಲೆ ನನ್ನ ಪಕ್ಕ. ಅಜ್ಜಿ ನೀನು ಕತೆ ಫುಲ್ ಮಾಡೋವರೆಗೂ ನಾನು ಮಕ್ಕನದೇ ಇಲ್ಲ, ನಿನ್ನನ್ನು ಮಕ್ಕನಕ್ ಬಿಡಲ್ಲ. ಕತೆ ಫುಲ್ ಮಾಡು, ಹೇಳಿ ಮುಗಿಸ್ಬಿಡು, ಆಮೇಲೆ ನಾನು ಹೋಗಿ ಮಕ್ಕಂತೀನಿ. ಬಾರಿ ಆಟ ಕಂಡ್ಲ ಪಾಪ ನಿಂದು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ನಿನಗೆ ಹೇಳಿದ್ನಲ್ಲ ಕತೆನ, ಯೋನು ಮಾಡಕ್ ಹಾಕಿಲ್ಲ. ಇವಾಗ ನೀನಂತೂ ಬಿಡಂಗ್ ಕಾಣಕ್ಕಿಲ್ಲ, ಕತೆನ ಹೇಳಲೇಬೇಕಾಕತಿ. ಏನಜ್ಜಿ ಏನಜ್ಜಿ? ಅಯ್ಯೋ ಎಲ್ಲಿಗೆ ನಿಲ್ಸಿದ್ನ ಪಾಪ, ಯೋನ್ ಹೇಳಿದ್ದ ನನ್ಗೆ ಮರ್ತೋಗಿತ್ತು. ಎಲ್ಲಿ ನಿಲ್ಸಿದ್ನ ಒಂದಿಟ್ಟು ಹೇಳು, ಅದರಿಂದ ಮುಂದುವರಿಸ್ತೀನಿ. ಅದೇ ಅಜ್ಜಿ, ಮಾವಜ್ಜ ಬೈತು ಅಜ್ಜಮ್ಮಗೆ ಅಂತ ಹೇಳ್ದಲ್ಲ, ಬೈತು ಆಮೇಲೆ ಮನೆ ಬಿಟ್ಬೋಗು ಅಂತ ಹೇಳ್ದಲ್ಲ ಅಜ್ಜಿ, ಅಲ್ಲಿ ನಿಲ್ಸಿದ್ದೆ. ಅಲ್ಲಿ ನಿಲ್ಸಿದ್ನಲ್ಲ, ಅದ್ರ ಮುಂದಕ್ಕೆ ಏನಾಯ್ತು ಅಂದ್ರೆ ಹೇಳ್ತೀನಿ ತಡಿ. ಪಾಪ ಇನ್ನೊಂದು ಆಘಾತಕಾರಿ ವಿಷಯ ಅವು ಜೀವನದಲ್ಲಿ ನಡೀತು. ಅದೇನಪ್ಪ ಅಂತ ಅಂದ್ರೆ, ಅಪ್ಪುಗೆ ಸ್ಟ್ರೋಕ್ ಆಯ್ತು. ಇದ್ದಕ್ಕಿದ್ದಂಗೆ ಕೈಗೆ ಕಾಲು ಸ್ವಾಧೀನ ಇಲ್ದಂಗಾತು. ಬ್ರೈನ್ ಸ್ಟ್ರೋಕ್ ಅಂತಾರಲ್ಲಪ್ಪ, ಅದು ತಲೆಗೆ ಆಗ್ಬಿಡ್ತು. ಆವಾಗ ಉಳಿತತೋ ಇಲ್ಲೋ ಅಪ್ಪ ಅಂತಂದು ಬೇಜಾನ್ ಎಲ್ಲರೂ ಕಷ್ಟಪಟ್ವಿ, ಹೊತ್ವಿ, ಬೇಡ್ಕೊಂಡ್ವಿ, ಕಣ್ಣೀರ ದಾರಿ ಹರಿಸಿದ್ವಿ. ಅವ್ವಯ್ಯ ಅಂತರುವ ಒಂದೊಂದು ದೇವ್ರು ಬೇಡಿಲ್ಲ. ಮತ್ತು ಆಟೆಲ್ಲ ಅಯ್ಯಪ್ಪ ಹೊಡೆದು ಬೈದ್ರು, ಅಯ್ಯಪ್ಪನ ಉಳಿಸ್ಕೊಳಕ್ಕೋಸ್ಕರ ಅಯ್ಯವ್ವ ಕಣ್ಣೀರು ಹಾಕು 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 ಹಾಕಿದ್ಲು. ಮಗನಿಗೆ ಎಷ್ಟು ಕಣ್ಣೀರು ಹಾಕಿದ್ಲು ಉಳಿಸ್ಕೊಳಕ್ಕೆ, ಗಂಡಿಗೂ ಅಷ್ಟೇ ಕಣ್ಣೀರು ಹಾಕಿದ್ಲು ಉಳಿಸ್ಕೊಳಕ್ಕೆ. ಕೊನೆಗೆ ದೇವ್ರ ದಯೆ ಏನು, ಅಯ್ಯಪ್ಪ ಅಲ್ಪ ಸ್ವಲ್ಪ ಮಾಡಿದ್ದ ಪುಣ್ಯನೋ ಏನೋ, ಅಯ್ಯಪ್ಪ ನಾಡಿ ಕುಡಿದು ಬೀಡಿ ಸೇದಿ ಎಲ್ಲ ಮಾಡಿದ್ರು ಅಯ್ಯಪ್ಪ ಇದರಿಂದ ತಪ್ಪಿಸ್ಕೊಂಡು ಪ್ರಾಣಾಪಾಯದಿಂದ ಪಾರಾದ. ಹೌದೇನಜ್ಜಿ? ಆಮೇಲೆ ಏನಾಯ್ತು? ಅಯ್ಯೋ ಪಾಪ, ಅಪ್ಪಯ್ಯ ಉಳಿಯಂಗಿರ್ಲಿಲ್ಲ.
ಅಪ್ಪಯ್ಯಗೆ ಡಾಕ್ಟ್ರು ಉಳಿತತೋ ಇಲ್ಲೋ, ಈ ಜೀವ ಇವತ್ತೇ ಹೋಗ್ಬೋದು ಹೇಳಕ್ ಬರಲ್ಲ ಅಂತ ಅಲ್ಲ ಅಣ್ಣ ಇಂತವ ಬರ್ಸ್ಕಿನಕ್ ಹೋಗಿದ್ರಂತೆ. ಹೇಳಕ್ ಬರಲ್ಲ ರೀ, ಆಪರೇಷನ್ ಮಾಡ್ತೀವಿ, ಮಾಡಿ ನೋಡೋಣ, ಉಳಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದ್ರೆ ಇಲ್ಲ, ನಾವು ಯಾವ್ದನ್ನ ಗ್ಯಾರಂಟಿ ಕೊಡಕ್ ಹಾಕಿಲ್ಲ ಅಂತ ಅಂದಿದ್ರಂತೆ. ಹೆಂಗೋ ಏನೋ ದೇವ್ರ ಪುಣ್ಯನೋ, ನಮ್ಮವ್ವಯಿಂದ ದೇವರು ಬೇಡದಂತ ಬೇಡಿಕೆನ ಏನೋ ಆ ಪುಣ್ಯಕ್ಕೆ ನಮ್ಮಪ್ಪಯ್ಯ ಬದುಕ್ತು ಕಣ್ಲ ಪಾಪ. ಎಷ್ಟೋ ಜನ ಕೆಲವ್ರು ಅಂದ್ರಂತೆ, ಇವನಿಗೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯಾ, ಸತ್ತೊಕ್ಕನ ಇವನಿಗೆ ದುಡ್ಡು ಖರ್ಚು ಮಾಡಬೇಡ ಅಂತಂದು ಅಂದ್ರಂತೆ. ಆದ್ರೂ ನಮ್ಮ ಅಣ್ಣ ಯಾವ ವಿಷಯದಾಗೆ ಇವನ್ ಬಿಡ್ಲಿಲ್ಲ. ಆ ಅಪ್ಪಯ್ಯನ ಇವನ ಸಾಲ ಆಗ್ಲಿ ಅಂತ ಸಾಲ ಮಾಡಿ ಸುಲ ಮಾಡಿ ಖರ್ಚು ಮಾಡಿ ಆ ಅಪ್ಪನ ಉಳಿಸ್ಕೊಂಡ್ ಬಂದ. ಹೌದೇನಜ್ಜಿ, ಪಾಪ ಇದಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡತ್ತಲ್ಲ ಆ ಮಾವಜ್ಜ. ಪಾಪ ಮಾವಜ್ಜ ತುಂಬಾ ಒಳ್ಳೆನೇ ಇದ್ದ, ಅವನಿಗೂ ತಂದೆ ತಾಯಿ ಮೇಲೆ ಎಲ್ಲಾ ಪ್ರೀತಿ ಇತ್ತು. ಈ ಬರ್ತಾರಲ್ಲಪ್ಪ ಹೆಂಡ್ತಿಂದ್ರುಗಳು, ಹಂಗಂತ ಎಲ್ಲರೂ ಹಂಗೆ ಇರಲ್ಲ, ಕೆಲವೊಬ್ರು ಇರ್ತಾರಲ್ಲಪ್ಪ. ಗಂಡನ ಬುಟ್ಟಿಗೆ ಹಾಕೊಳ್ಳೋರು, ಇದೇನ ಮಾಯ ಮಂತ್ರ ಮಾಡ್ತಾರಲ್ಲಪ್ಪ ಅಂತಾರ ಮದುವೆ ಮಾಡ್ಕೊಂಡ್ಮೇಲೆ ಏನ್ ಗತಿ ಹೇಳಪ್ಪ, ಅವ್ರಂತಾನೆ ಗಂಡನ್ ಮಾಡ್ಕೊಂಡ್ಬಿಡ್ತಾರೆ, ಅಪ್ಪಯ್ಯ ಅವನ್ನ ದೂರ ಮಾಡ್ತಾರೆ. ಇಷ್ಟೇ ನಮ್ಮ ಜೀವನದಲ್ಲೂ ನಡೀತು ಕಣ್ಲ ಪಾಪ. ಅಪ್ಪಯ್ಯಗ ಹಂಗಾದ್ಮೇಲೆ ನಾವು ದಿನ ಅಪ್ಪಯ್ಯ ನೋಡ್ಕೊಂಡ್ವಿ ಮಾಡಿದ್ವಿ. ನಾವು ಗಂಡು ಮನೆಗಿರೋರು ದಿನ ಅಂತ ಅಪ್ಪಯ್ಯನು ಆರೈಕೆ ಮಾಡಿ ನೋಡ್ಕೊಳಕ್ ಆಕತ್ತೀವಿ. ಒಂದ್ ಸ್ವಲ್ಪ ದಿನ ನಮ್ಮ ಕೈಲಾದಷ್ಟು ಆರೈಕೆ ಮಾಡಿದ್ವಿ, ಬಂದ್ವಿ. ಅವನು ಅಣ್ಣಯ್ಯ ಅವನಿಗೊಂದು ಕೆಲಸ ಅನ್ನೋದೊಂದಿತ್ತ, ಅದನ್ನ ಅಪ್ಪ ಇಟ್ಕೊಂಡು ಒಂಟಿ ಮಕ್ಳು ಕರ್ಕೊಂಡು ಅವನ ಕೆಲ್ಸಕ್ಕೆ ಅವನು ಹೋದ. ಇನ್ನಮ್ಮವ್ವಯ್ಯಗೆ ಅಂತ ತಪ್ತತ, ಇನ್ನಮ್ಮವ್ವಯ್ಯ ಗಂಡನ ಹತ್ರ ಕುಡ್ದು ಹೊಡ್ದು ಬಡ್ದು ಎಲ್ಲ ಮಾಡಿರೋ ಗಂಡನ ಚಾಕ್ರಿನ ಮತ್ತೂ ಮಾಡೋ ಪರಿಸ್ಥಿತಿ ಅವ್ವಯ್ಯಗೆ ಬಿತ್ತು. ಎಲ್ಲ ಅವ್ವಯ್ಯನೇ ಮಾಡೋದು ಬಂತು. ಮತ್ತು ಕೊನೆಗೂ ಅನಾಡಿ ಅವನ ಹತ್ರ ಹೊಡ್ತಾ ತಿಂದ್ರು ಮತ್ತು ಅಯ್ಯಪ್ಪನ ಚಾಕ್ರಿ ಮಾಡೋ ಪರಿಸ್ಥಿತಿ ಅಯ್ಯವ್ಗೆ ಬಂತು. ಮತ್ತೆ ಅಯ್ಯಪ್ಪನ ಮತ್ತೆ ಮಗು ತರ ನೋಡ್ಕೊಳ್ಳೋ ಪರಿಸ್ಥಿತಿ ಅಯ್ಯವ್ಗೆ ಬಂತು. ಸ್ನಾನ ಮಾಡಿಸ್ಬೇಕು, ಉಣಿಸ್ಬೇಕು, ತಿನ್ನಿಸ್ಬೇಕು, ಮಾತ್ರೆ ಕೊಡ್ಬೇಕು. ಹಂಗ ಪರಿಸ್ಥಿತಿ ಆಧಾರ ಕತೆ ಗೊತ್ತಲ್ಲ ಹೆಂಗಿರ್ತತಿ ಅಂತಂದು ಎಲ್ಲ ಮಾಡಿದ್ಲು. ಈ ಅಪ್ಪ ಗೊತ್ತಲ್ಲ ಹಾಸಿಗೆ ಹಿಡಿದ್ರ ಪರಿಸ್ಥಿತಿ ಹೇಗಿರ್ತತಿ ಅಂತಂದು ಎಲ್ಲ ಚಾಕ್ರಿನ ಮಾಡ್ಬೇಕಪ್ಪ. ಏಳು ಹುಚ್ಚೆಯಿಂದ ಎಲ್ಲ ತೆಗೆದಾಕ್ಬೇಕು, ಎಲ್ಲದನ್ನೂ ಮಾಡಿದ್ಲು. ಆದ್ರೂ ಎಲ್ಲದನ್ನೂ ಮಾಡಿದ್ರು ಗರು ಅನ್ನೋದು ಮಾತ್ರ ಬರಲಿಲ್ಲ. ಹೋಗಿ ಅಷ್ಟು ಬದುಕು ಮಾಡ್ಕೊಂಡು ಹೋಗ್ಲಿ. ಆದ್ರೂ ಅಪ್ಪಾಜಿ ಅವಾಗ ಹೆಂಗೆ ಕುಡ್ದಾಗ ಬೈತುತ್ತೋ ಅದಕ್ಕಿಂತ ಇನ್ನೂ ಜಾಸ್ತಿ ಬೈಯಕ್ಕೆ ಶುರು ಮಾಡ್ತು. ಯಾಕಂದ್ರೆ ಅಪ್ಪಗೆ ಆ ಥರ ಆಗಿತ್ತು, ಬ್ರೈನ್ ಸ್ಟ್ರೋಕ್ ಆಗಿ ಏನು ಮಾತಾಡ್ತೀನಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬೈಯೋದು ಅನ್ನೋದು ಆಡೋದು ಮತ್ತು ಅದ್ರಾಗೆ ಬೈಸ್ಕೊಳ್ಳೋದು ಮತ್ತು ಉಣಿಸೋದು ಮತ್ತು ತಿನ್ಸೋದು, ಅಯ್ಯಪ್ಪ ಸ್ನಾನ ಮಾಡಿಸೋದು ಎಲ್ಲದನ್ನು ಮಾಡ್ಕೊಂತ ಬಂತು. ಅಯ್ಯಮ್ಮನ ಕತೆ ಬೇಡ, ದೇವ್ರಿಗೆ ಪ್ರೀತಿ, ಮನೆ ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು, ಅಪ್ಪಾಜಿ ನೋಡ್ಕೋಬೇಕು, ಮತ್ತೆ ಎಲ್ಲದನ್ನು ತಂದು ಹಾಕ್ಯಂದು ಮಾಡಾಕ್ಯಂದು ಹೋಗ್ಬೇಕು. ಯಾರು ಮಾಡ್ತಾರೆ ಪಾಪ, ಈಗಿನ ಕಾಲದಾಗ ಯಾರು ಮಾಡ್ತಾರೆ, ತೆಗೆದು ಬಿಸಾಕ್ತಾರೆ, ಎಲ್ಲರೂ ಹೋಗಿ ಸಾಯಿ ಹೋಗು ಅಂತಂದು. ಆದರೂ ಅಷ್ಟೆಲ್ಲ ಕಷ್ಟ ಅನುಭವಿಸಿ ಬಂದ್ರು ಇನ್ನೂ ಮಾಡ್ಕೊಂತ ಬಂದ್ಬಿಟ್ಲು ಮಾರಾಗಿತ್ತು. ಆಮೇಲೆ ಪಾಪ ಅಪ್ಪ ಬರ್ತಾ ಒಂದಿಟ್ಟು ಸರಿ ಹೋತು. ಅಂದರೆ ಒಂದಿಟ್ಟು ಹಾಸಿಗೆ ಹಿಡ್ದದ್ದು ನಡಿಯಂಗಾತು, ಓಡಾಡಂಗಾತು, ಒಂದಿಟ್ಟು ಚೆನ್ನಾಗಾತು. ಅಂದರೆ ಕಾಲೆಲ್ಲ ಬಂದು ಅದು ಕೈ ಮಾತ್ರ ಬರಲೇ ಇಲ್ಲ. ಹಂಗಾಗಿ ಇವನ ಬಲಗೈ ಪಾಡಿತ್ತು, ಎಡಗೈ ಅನ್ನೋದು ಏನೂ ಇಲ್ಲ, ಸ್ವಾಧೀನ ಕಳ್ಕೊಂಡ್ಬಿಡ್ತು. ಒಂದಿಟ್ಟು ಚೆನ್ನಾಗಾದಂಗಾತು, ಓಡಾಡ್ದಂಗಾತು, ಅವುಗೂ ಒಂದೀಟ್ ಹಗುರಾದಂಗೆ ಆತು. ಹೌದೇನಜ್ಜಿ, ಪಾಪ ಅಜ್ಜಿಗೆ ಅಷ್ಟಾದ್ರೂ ಒಂದೀಟ್ ಹಗುರ ಆತಲ್ಲ. ಆದ್ರೂ ಇವನ್ ಪಾಪ ಹಗುರಾದ್ರೂ ಅಯ್ಯಪ್ಪೇನ್ ಬೊಯ್ಯದ್ ಬಿಟ್ನೆ ಇಲ್ಲ, ದಿನ ನಿಂತ ಬೊಯ್ಯೋದು. ಉಣ್ ಬಾ ಅದಕ್ಕೂ ಬೊಯ್ಯೋದು, ಮೈ ತೊಕ್ಕ ಬಾ ಅದಕ್ಕೂ ಬೊಯ್ಯೋದು. ಚೆನ್ನಾಗಾದ್ಮೇಲೆ ಅಂತ್ರು ಏನ್ ಯವ್ವ ಹೇಳಕ್ ಹೋದ್ರು ನೀನೇ ಉಣ್ಕಳೆ, ನೀನೇ ತಿನ್ಕಳೆ, ಮೈ ತೊಕ್ಕ ಬಾಪ ಮರೆಯ. ಅಯ್ಯೋ ನಾನು ಮೈಯ ಅವ್ನ್ಯಾವನ್ ತೊಳ್ಕೊಂತಾನೆ ಮೈಯ, ಮೈನು ಬೇಡ ಏನು ಬೇಡ, ಏನಾಗಿರ್ತಾನೆ ಮೈ ತಕೊಳ್ಳೋದು ಅನ್ನೋದು, ಎಲ್ಲದಕ್ಕೂ ಬೈಯೋದು ಅನ್ನೋದು ಆಡೋದು. ಉಣ್ಣಕ್ ಕರೆದ್ರು ಬೈಯೋದು, ಮೈ ತಕ್ಕ ಕರೆದ್ರು ಬೈಯೋದು. ಅಯ್ಯೋ ಹುಚ್ಚ ಮಾಡ್ದಂಗ್ ಮಾಡೋದು. ಅಯ್ಯೋ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅಯ್ಯಯ್ಯೋ ಹೌದೇನಜ್ಜಿ, ಕಣ್ಲ ಪಾಪ. ನಾವು ಅಪ್ಪ ಇನ್ನ ನೋಡಕ್ಕಂತ ಹೋಗಿದ್ವಲ್ಲ, ನಾವ್ ಹೇಳಿದ್ರು ನಮ್ಗೂ ಆಟೆ ಬೈಯೋದು. ನನ್ಗೇನಾಗಿತ್ತು ಮೈ ತಾನ್ಕಿ, ನಾನೇನು ಬದುಕು ಮಾಡಕ್ ಹೋಗಿನ, ಕೆಲಸ ಮಾಡಕ್ ಹೋಗಿನ, ನಾನು ಮೈಗೆ ಎಲ್ಲ ತಕ್ಕನೋದಿಲ್ಲ, ನನಗೆ ಹಿಂಗಕತ್ ಮೈ ತಕೊಂಡ್ರಿ ಅಂತ ನಮಗೂ ಬೈಯೋದು. ಉಣ್ಣಕ್ಕೆ ಕೆಡಕೋದೆ ಇದ್ನೇವನ್ ತಿಂತಾನೆ, ಇದ್ನೇವನ್ ಮಾಡ್ತಾನೆ ಅಂತ ಅದಕ್ಕೂ ಬೈಯೋದು. ಅವಾಗ
ಹತ್ತತೀಯಪ್ಪ ಅಂತಿದ್ವಿ. ಅವಾಗ ಅಯ್ಯೋ ತಲೆ ಹಂಗ ಆಗಿರ್ತತ ಅವರಿಗೆ, BP ರೇಜ್ ಇರ್ತತ ಅವರಿಗೆ, ಯೋನೆ ಮಾತಾಡ್ಸಿದ್ರಂಗೆ ಸಿಟ್ ಮಾಡ್ತಾರೆ ಅಂದಾಗ ನಾವ್ ಏನ್ ಮಾಡ್ತಿದ್ವಿ, ಮತ್ತೆ ಸಮಾಧಾನವಾಗಿ ಯೋಳಿ ಮಾಡಿ ಊಟ ಮಾಡಿಸ್ತಿದ್ವಿ. ಆಮೇಲೆ ಅಜ್ಜಿ ಅಷ್ಟೇನಾ? ಹಂಗಾದ್ರೆ ಅವರಿಬ್ರು ಹಂಗೆ ಜೊತೆಗೆ ಹಂಗೆ ಇದ್ರಾ? ಅಯ್ಯೋ ಪಾಪ, ಇನ್ನ ದೊಡ್ಡ ಕತೆ ಇತ್ ಕಣಪ್ಪ. ಹಂಗೆ ಜೊತೆಗಿರ್ಲಿಲ್ಲ. ಮಗ ಅಂತ ಒಬ್ಬಿದ್ನಲ್ಲಪ್ಪ, ಅವನ್ಗೆ ಯಾರಿನ ಕಂದ ಹುಡ್ತು, ಯಾರಿನ ಮಗು. ಅದಿನ ಸಣ್ಣಿತ್ತಲ್ಲಪ್ಪ, ನೋಡ್ಕೋಬೇಕಲ್ಲ. ಅಕ್ಕಿನೇನ ತಂದು ಬಿಟ್ಟು ಹೋಗ್ಬಿಟ್ರು. ಈ ಅವ್ವಯ್ಯ ಗಂಡನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಆ ಮಗುನು ಕೂಸನ್ನು ನೋಡ್ಕೋಬೇಕಲ್ಲಪ್ಪ. ಮತ್ತ ಅವನು ಕೆಲ್ಸ ಎಲ್ಲಿದ್ನಲ್ಲ ಅಲ್ಲಿ ಕರ್ಕೊಂಡು ಹೋದ. ಸಣ್ಣ ಕೂಸನ್ನ ನೋಡ್ಕೋಬೇಕು, ಗೊತ್ತಾಗಕ್ಕಿಲ್ಲ ನಮಗೆ ಅಂತ ಅವ್ವಯ್ಯನು ಅಪ್ಪಯ್ಯನು ಕರ್ಕೊಂಡು ಹೋದ್ನಪ್ಪ. ಅವನಿರೋ ಜಾಗಕ್ಕೆ ಕರ್ಕೊಂಡು ಹೋದ. ಆರೈಕೆ ಮಾಡಿದ್ರು, ಎಲ್ಲದು ಮಾಡಿದ್ರು. ಮಗು ಸ್ವಲ್ಪ ದೊಡ್ಡನು ಆದ, ಎಲ್ಲದು ಆತು. ಎಲ್ಲದು ಅವ್ರ ಚಾಕರಿಗಳು ಮಾಡಿ ಈಗ ಮಗ ದೊಡ್ಡನಾದ್ಮೇಲೆ ಮತ್ತೆ ಅವಾಗ ಅಲ್ಲಿ ಹುಟ್ಕೊಂತಪ್ಪ. ಅಲ್ಲಿ ಹುಟ್ಕೊಂತು ಮತ್ತೆ ಸಮಸ್ಯೆ. ಹೌದಾ? ಮತ್ತೇನಾತಜಿ? ಏನಾಕತ್ತಪ್ಪ, ಇದ್ದದ್ದೇ ಅಲ್ಲ. ಅವ್ರವ್ರ ಕೆಲಸ ಮುಗಿಸ್ಕೊಂಡ್ಮೇಲೆ ಇನ್ನೇನ್ ಬಿಸಾಕ್ಬೇಕಲ್ಲಪ್ಪ. ಅದನ್ನ ಮಾಡಕ್ ಶುರು ಮಾಡಿದ್ರು. ಒಂದೊಂದಾಗಿ ಸಣ್ಣ ಪುಟ್ಟ ಕಿರಿಕಿರಿ ಜಗಳಗಳನ್ನ ತೆಗಿಯಕ್ ಶುರು ಮಾಡಿದ್ರು. ಇನ್ನೇನಾಕತ್ತಪ್ಪ, ಒಬ್ರಿಗೊಬ್ರು ಜಗಳ ಆಗೋದು, ಒಬ್ರಿಗೊಬ್ರು ಮನಸ್ತಾಪ ಬೆಳೆಯೋದು ಆತು. ಆ ಮಗು ದೊಡ್ಡದಾಗವರೆಗೂ ಅವ್ವಯ್ಯ ಚಾಕ್ರಿ ಮಾಡಕ್ಕೆ ಬೇಕಾಗಿತ್ತು, ದೊಡ್ಡನ್ ಮಾಡಕ್ ಬೇಕಾಗಿತ್ತು ಹಿರಿಯರು. ಮಗ ದೊಡ್ಡನಾದ್ಮೇಲೆ ಅವಾಗ ಅವ್ವಯ್ಯ ಬ್ಯಾಡ್ವಾದ್ಲು ಕಣಪ್ಪ, ಬ್ಯಾಡ್ವಾದ್ಲು ಅವರಿಗೆ. ಆಮೇಲೆ ಏನಪ್ಪ, ಸೊಸೆಯನ್ನೊಳಿಗೆ ಮಹಾಗುರು, ಮಹಾಜಂಬ. ನಾನೇ ಇದು, ನಾನೇ ಮೇಲು, ನಾನೇ ಎಲ್ಲ ಅನ್ನೋ ಜಂಬಾಕಿಗೆ ಏನ್ ಮಾಡ್ತಾನೆ ಗಂಡ. ಜಂಬದ ಎಂತಿ ಕಟ್ಕೊಂಡ್ಬಿಟ್ಟು ಅಕ್ಕಿ ಏಳ್ದಂಗೆ ಕೇಳ್ಬೇಕಲ್ಲಪ್ಪ. ಬೆಳಗ್ಗೆಯ ಇವನೇ ಎದ್ದಾಳ್ತದ, ಎದ್ಬಿಟ್ಟು ಇವನೇ ಕಸ ಹೊಡಿಯೋನಂತೆ, ಇವನೇ ಕಸ ಗುಡ್ಸೋದು, ಇವನೇ ನೆಲ ಒರ್ಸೋದು, ಇವನೇ ಬಾಗಿಲು ನೀರು ಹಾಕೋದು, ಇವನೇ ಮನೆ ಬದುಕು ಮಾಡೋಣಂತೆ. ಅರ್ಧ ಬದುಕು ಇವನೇ ಮಾಡಿಟ್ಟು ಆಮೇಲೆ ರಾಣಿ ಥರ ಬಂದು ಎದ್ದು ಬರೋಳಂತೆ. ಎದ್ದು ಬಂದು ನೆಟ್ಟಗೆ ಅಡುಗೆನಾರ ಮಾಡ್ತಿದ್ಲಂತ, ಅದೂ ಇಲ್ಲಂತೆ. ಆ ರುಚಿಗೆ ತಕ್ಕಂಗೆ ಅಡುಗೆನೂ ಇಲ್ಲ. ಅಕ್ಕಿ ಬಂದಂಗೆ ಮಾಡೋದು, ತಿಂದ್ರಿ ಬಿಟ್ರು ಬಿಡ್ರಿ ಅನ್ನೋದಂತೆ. ಈ ಥರ ಆಡಳಂತೆ. ಅವ್ವ ಏನ ಯಾಕವ್ವ ಹಿಂಗೆ ಮಾಡಿದ್ಯಾ, ಒಂದಿಟ್ಟು ಸಾಂಬಾರು ಇಟ್ಕೊಂಬ ಜಾಸ್ತಿ ಯಾಕೆ ಅಡುಗೆ ಮಾಡವ ಅಂತ ಅಂದರೆ, ಅಯ್ಯೋ ನನಗೆ ಮಾಡಕ್ಕೆ ಬರೋದು ಹಿಂಗೆ, ತಿಂದ್ರಿ ಬಿಟ್ರು ಬಿಡ್ರಿ, ಇಲ್ಲಾಂದ್ರೆ ಹೋಗ್ರಿ ಮನೆ ಬಿಟ್ಟು, ನನಗೆ ಮಾಡಕ್ಕೆ ಬರೋದು ಹಿಂಗೆ ಅಂತ ಅನ್ನೋಳಂತೆ. ಅಯ್ಯಯ್ಯೋ, ಹೌದೇನಜ್ಜಿ? ಎಷ್ಟು ಜಂಬ ನೋಡು. ಕಣಪ್ಪ, ಮಹಾ ಜಂಬ. ಅಯ್ಯಯ್ಯೋ ಅಂತ ಜಂಬದೊಳಗೆ ಗಂಟು ಹಾಕ್ಕೊಂಬಿಟ್ಟು ತಂದೆ ತಾಯಿನ ನಿಷ್ಠೂರ ಮಾಡ್ಬಿಟ್ಟು ಅಕ್ಕಿದ್ರಿಗೆ ಅಕ್ಕಿದ್ ಮಾಡಿದ್ರೆ ಅಕ್ಕಿ ಮಾಡಕ್ ಬರೋದಿ ಹಂಗೆ, ತಿನ್ರಿ ಬಿಟ್ರಿ ಅಂತ ಮಗನು ಅಂದ್ಬಿಡೋದಯ್ಯ. ಅವನು ಅಕ್ಕಿ ಯೋನೆ ಮಾಡಿದ್ರೆ ಜೊರಿಯಂಗಿಲ್ಲ. ಜೋರಿದ್ರೆ ಮತ್ತೆ ಕಂಡು ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಬಾಯ್ದಾಗೆ ಆಕಿ ನೀರು ತರ ಸಾರು ಮಾಡಿದ್ರು ಉಣ್ಬೇಕು, ಯೋನ್ ಮಾಡಿದ್ರು ಉಣ್ಬೇಕು. ಅಕ್ಕಿ ಹೊಡಿಗೆ ಉಣ್ಬಿಟ್ರೆ ವಾಂತಿ ಬಂದಂಗೆ ಆಗದಂತೆ. ಅಪ್ಪಯ್ಯೋ ಯೋನ್ ಮಾಡ್ತಾರೆ. ಮತ್ತೆ ಈಕೆ ಮಾಡಿದ ಅಡುಗೆ ಉಣ್ಣಕ್ಕೂ ಆಗಲ್ಲ, ಇವಳ ಹತ್ರ ಯೋಳ್ಸ್ಕೊಳಕ್ಕೂ ಆಗಲ್ಲ ಅಂತ ನಮ್ಮ ಅವ್ವ ಅಡುಗೆ ಮಾಡ್ಕೊಂಡು ಉಣ್ತುತ್ತಂತೆ. ಅಕ್ಕಿ ಅಕ್ಕಿ ಮಾಡ್ಕೊಳ್ಳೋದಂತೆ, ಯವ್ವಯ್ಯನ ಅಡುಗೆನ ಯವ್ವಯ್ಯ ಮಾಡ್ಕೊಂಡು ಉಣ್ಣಕ್ಕೆ ಶುರು ಮಾಡ್ತಂತೆ. ಆಮೇಲೆ ಏನಾಗ್ತಜಿ, ಮತ್ತೆ ಪಾಪ ಒಜ್ಜಿ ಜೀವನ ಪೂರ್ತಿ ಹಂಗೆ ಅಡುಗೆ ಮಾಡ್ಕೊಂಡು ಇದ್ಬಿಡ್ತೆ. ಏನ್ ಮಾಡಕ್ಕಾಗತ್ತಪ್ಪ ಅಂತ ಸೊಸೆಯರ್ನ ಕಟ್ಕೊಂಡ್ಮೇಲೆ ಮತ್ ಮಾಡ್ಕೊಂಡ್ ತಿನ್ಬೇಕಲ್ಲ. ಮತ್ತೆ ಉಗುಳಕ್ಕೂ ಹಂಗುಲ್ಲ, ನುಂಗಕ್ಕೂ ಹಂಗುಲ್ಲ. ಅಕ್ಕಿ ಜೋನಾರ ಹೇಳಿದ್ರೆ ಮಗ ಸುಮ್ನಿರ್ತಾನೆ. ನೀನ್ ತಿನ್ನು ಬಿಟ್ರಿ ಬಿಡು, ಇಲ್ಲಾಂದ್ರೆ ಮಾಡ್ಕೊಂಡ್ ತಿನ್ನು, ಅಕ್ಕಿ ಜೋನಿ ಹೇಳ್ಬೇಡ ಅಂತ ಯವ್ವಯ್ಯಗೆ ಬೈತಾನೆ. ಮತ್ತಿನ್ನೇನ್ ಮಾಡಕ್ಕಾಗತ್ತ ಜೀವ, ಮಾಡ್ಕೊಳೋದು ತಿನ್ನೋದು. ಆದ್ರೂ ಮಗ ಕೆಲಸ ಮಾಡ್ತಿದ್ನಲ್ಲ, ಅಕ್ಕಿಗೆಲ್ಲ ಬದುಕು ಮಾಡ್ಕೊಳಲ್ಲ. ಪಾಪ ಜೀವ ಸಹಿಸಲ್ಲ, ಸಹಿಸ್ತಿರ್ಲಿಲ್ಲ. ಅಯ್ಯೋ ಮದುವೆ ಮಾಡ್ಕೊಂಡ್ ಬಂದಿದೀವಿ, ಸೊಸೆ ಆದಳು, ಆಕೆ ಬದುಕು ನೆಟ್ಟು ಮಾಡ್ಬೇಕು. ಮಗ ಬೆಚ್ಚಿದಾಳಲ್ಲ ಕಸ ಹೊಡಿಯಕ್ಕೆ, ಬಾಗಿ ನೀರಕ್ಕೆ, ಕಸ್ಮಾರ್ಗೆ ಹಿಡ್ದು ಕಸ ಹೊಡಿತಾನಲ್ಲ ನನ್ನ ಮಗ. ಇವಳಿಗೆ ಒಂದು ಬುದ್ಧಿ ಐತ, ಇಕ್ಕಿನ ಯಾ ಸುಖಕ್ಕೆ ನಾವು ಮದುವೆ ಮಾಡ್ಕೋಬೇಕಾಗಿತ್ತು. ನನ್ನ ಮಗನ ಹೆಂಗಸರ್ ತರ ಬದುಕು ಮಾಡ್ತಾನಲ್ಲ ಅಂತ ಆ ಜೀವ ಉರಿತಾ ಇತ್ತು ಹೊಟ್ಟೆ ಒಳಗೆ. ಅದನ್ನ ಬಾಯಿ ಬಿಟ್ಟು ಹೇಳಕ್ಕೂ ಆಗ್ತಿರ್ಲಿಲ್ಲ. ಬಾಯಿ ಬಿಟ್ಟು ಹೇಳಿದ್ರೆ ಬೈತಾನಲ್ಲ, ಅಯ್ಯೋ ನನ್ನ ಹೆಂಡ್ತಿಗೆ ಬೈತೀಯ ಅಂತಂದು, ಹೆಂಗ್ ಮಾಡ್ಲಿ ಅಂತಂದು ಆ ಜೀವ ದಿನ ಹಿಂಡ್ಕೊಂಡು ಕೊರಗ್ತಾ ಇತ್ತು. ಅಯ್ಯೋ ಅಜ್ಜಿ, ಈಗ ಎಲ್ಲರೂ ಮಾಡ್ತಾರಲ್ಲ ಅಜ್ಜಿ ಬದುಕನ ಗಂಡಸ್ರುಗಳು. ಅಯ್ಯೋ ಪಾಪ, ನಾನು ಬದುಕು ಅವ್ರು ಮಾಡಕ್ ತಪ್ಪು ಅಂತ ಹೇಳಿಲ್ಲ. ಮಾಡ್ಬೇಕಪ್ಪ, ಮಾಡ್ಬೇಕು. ಹೆಂಡತಿಗೆ ಗಂಡ ಸಹಾಯ ಮಾಡ್ಬೇಕು, ಗಂಡಿಗೆ ಹೆಂಡತಿ ಸಹಾಯ ಮಾಡ್ಬೇಕು, ಎಲ್ಲದು ಜೀವನದಾಗಿರ್ಬೇಕು. ಆದ್ರೆ ಆಕಿಗೆ ಹುಷಾರಿಲ್ಲ, ಆಕಿ ಕೈಲ ಆಗಲ್ಲ, ಮಾಡಕ್ಕಾಗಲ್ಲ ಅಂದಾಗ ಮಾತ್ರ
ಗಂಡ ಬದುಕು ಮಾಡ್ಬೇಕು. ಆಕಿ ಚೆನ್ನಾಗಿದ್ದು ದಿಮ್ನಾಗಿದ್ದು ಎಲ್ಲದು ಇದ್ದುವ ಆಕಿ ರಾಣಿ ತರ ಮಕ್ಕಂಬಿಟ್ಟು ಮಗ ಬದುಕು ಮಾಡಿದ್ರೆ ತಾಯಿಗೆ ಏನ್ ಅನ್ಸ್ತತೆ? ಆಡ್ದಿರ ತಾಯಿಗೆ ಏನ್ ಅನ್ಸ್ತತಪ್ಪ ಪಾಪ? ಇವಳನ್ನ ನಾವ್ ಇದಕ್ಕೆ ಕಟ್ಕೊಂಬಂದಿರೋದು. ಮಗುಗ ಹೊರಗಡೆ ಕೆಲ್ಸದ ಎಂತ ಸ್ಥಾನದಾಗದಾನೆ, ಅವನಿಗೆ ಕಸ್ಮನ್ಗೆ ಹಿಡಿದು ಪರ್ಕೆ ಕಸ್ಮನ್ ಕಸ ಹೊಡೆಯಕ್ಕೆ ಹಚ್ಚಿದಾಳಲ್ಲ. ಇವಳಿಗೇನು ಇದು ಬುದ್ಧಿ ಐತಾ? ಇದ್ದೈತಾ? ಏನೈತಿ ಅಂತಂದು ಅವರು ಹೊಟ್ಟೆ ಉಚ್ಕೆನರು ತಂದೆ ತಾಯಿಗಳು. ಇವನು ಹೇಳಂಗುಲ್ಲ ಬಿಡಂಗುಲ್ಲಪ್ಪ. ಹಂಗೆ ಆಮೇಲೆ ಆಮೇಲೆ ಏನಾಗ್ತಜ್ಜಿ ಮತ್ತೆ? ಅಯ್ಯೋ ಆಮೇಲೆ ಇನ್ನೇನಪ್ಪ, ದಿನ ಇದೇ ಕತೆನೆ. ಅವಳ್ದ ಅದೇ ಬೊಂಡೆ ಬದುಕಾಕಿ ಕೈಲಾದಷ್ಟು ಮಾಡಳು ಬೀಳಳು. ಅಡುಗೆ ಮನೆ ಅಂತ ನೋಡಂಗಿರ್ತಿರ್ಲಿಲ್ವಂತೆ, ಮೂಸರೆ ಕಾಸನ್ನು ನೋಡಂಗಿರ್ತಿರ್ಲಂತೆ. ಅದನ್ನ ನೋಡಿದ್ರೆ ವಾಂತಿ ಬರೋದಂತೆ. ಅದನ್ನೆಲ್ಲ ನೋಡ್ಲಾರ್ದ ಅವಯ್ಯ ಹೋಗಿ ಸ್ವಚ್ಛ ಮಾಡಿ ಬರೋದಂತೆ. ಇವನು ಹೊರಗಿನ ಸ್ವಚ್ಛ ಮಾಡಿದ್ರ ಮಗ ಈ ಅವ್ವಯ್ಯ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡದಂತೆ. ಅಕ್ಕಿ ಬದುಕು ಬೇಕಾ ಬಿಕ್ಕಿ ಬದುಕು ಮಾಡಿದ್ನು ಬಿಟ್ನು. ನನಗೆ ಮಾಡಕ್ ಬರೋದು ಹಿಂಗೆ. ನನ್ಗೆ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ನನ್ಗೆ ಯಾರು ಹೇಳಕ್ ಬಂದ್ರೆ ಸರಿ ಇರಕ್ಕಿಲ್ಲ ಮತ್ತೆ ಅಂತ ಬಾಯ್ ಮಾಡೋದಂತೆ. ಇವ್ರು ದಿನ ಅಂತ ಸಹಿಸ್ತಾರೆ. ಸಾಕಾತು. ನೀನ್ ಯಾಕೆ ಹಿಂಗ್ ಮಾಡ್ತೀಯ? ನೀನು ಮದುವೆ ಮಾಡ್ಕೊಂಬಂದಿರೋದು ನಾವು ಇವನ್ಕಿ. ಮಗನ ಕಷ್ಟ ಸುಖಕ್ಕಾಗ್ಲಿ ಅವನು ಕೆಲಸದಿಂದ ದುಡ್ಕೊಂಬಂದ್ರೆ ಅವ್ನು ರುಚಿ ಕಟ್ಟಾಗಿ ಅಡುಗೆ ಮಾಡಿಕ್ಕಿ ಎಲ್ಲದನ್ನು ಮನೆ ತುಗಿಸ್ಕೊಂಡು ಹೋಗ್ತಾಳೆ ಅಂತಂದು ಮಾಡ್ಕೊಂಬಂದ್ರಿ. ನೀನ್ ನೋಡಿದ್ರೆ ಹಿಂಗಾಡ್ತೀಯ. ಒಂದು ಅಡುಗೆ ನೆಟ್ಟು ಮಾಡಲ್ಲ. ಗಂಡ ಬಂದನಿಗೆ ಬಿಸಿ ಬಿಸಿ ಏನಾರ ಕೊಡ್ಬೇಕು ಮಾಡ್ಬೇಕು ಅನ್ನಲ್ಲ. ಮಾಡಿ ತಿನ್ರಿ ಬಿಡ್ರಿ. ಒಂದೀಟ ಅನ್ನ ಮಾಡ್ತಾಳೆ, ಒಂದೀಟ ನೀರ್ನಂಗೆ ಸಾರು ಮಾಡ್ತಾಳೆ. ತಿಂದ್ರಿ ಬಿಡ್ರಿ ಅಂತಾಳಂತೆ. ಅಂದ್ಬಿಟ್ಟು ಒಕ್ಕಳಂತೆ. ಈ ಗಂಡ ಏನು ಮಾತಾಡಂಗಿಲ್ಲ. ಮಾತಾಡಿದ್ರೆ ಗಡಗಡ ಹೋಗಿ ಬಾಗ್ಲಕ್ಕೇನದು, ಏಯ್ ನೀನೇನಾರ ನನ್ನ ಬಗ್ಗೆ ಮಾತಾಡ್ಬಿಟ್ರೆ ಮತ್ತೆ ನಾನು ಸತ್ ಬಿಡ್ತೀನಿ. ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ನಾನು ಬೇಕು ಅಂದ್ರೆ ಹೇಳ್ದಂಗೆ ಕೇಳ್ಬೇಕು, ಇಲ್ಲಾಂದ್ರೆ ಸತ್ ಬಿಡ್ತೀನಿ ಅಂತ ಆಗ್ಲೆಲ್ಲ ಬಾಗ್ಲಕ್ಕಿಂದ ಎದುರ್ಸಾಳಂತೆ. ಇವನು ಅಯ್ಯೋ ನನ್ನ ಹೆಂಡತಿ ಸತ್ ಬಿಡ್ತಾಳೆ, ನೀವು ಯಾಕ್ರಿ ಮಾತಾಡ್ತೀರಾ? ಆಕೆ ಬದುಕು ಮಾಡಿದ್ರೇನು ಬಿಟ್ರೇನು? ಅಕ್ಕಿ ನಾನೇ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ನೀವು ನನ್ನ ಹೆಂಡತಿಗೆ ಏನು ಅನ್ಬೇಡ್ರಿ ಆಡ್ಬೇಡ್ರಿ ಅಂತ ಹೇಳಿ ಅವಳಿದ್ರಿಗೆ ತಂದೆ ತಾಯಿನ ಬಯ್ಯನಂತೆ. ಅಯ್ಯಯ್ಯೋ ಪಾಪ. ಹೂನಪ್ಪ ಪಾಪನೇ. ನಮ್ಮ ಅಪ್ಪಯ್ಯ ಇದನ್ನೆಲ್ಲ ನೋಡಕ್ಕಾಗ್ದಲೆಯ ಅಕ್ಕಿ ಮೇಲೆ ದಿನ ರೇಗಾಡದಂತೆ ಬೈಯದಂತೆ. ನಿನಗೆ ನನಗೆ ಬೈಬೇಡ ಕಣ ನೀನು, ಯಾರ ನೀನು ಬೈಯಕ್ಕೆ? ನೀನು ನನಗೆ ಯಾಕ ಬೈತೀಯ ಲೇ ಕುಂಟ ಅಂತಂದು ಅಯ್ಯಪ್ಪಗೆ ದಿನ ಹೇಳ್ಸಿ ಬೈಯಳಂತೆ. ಲೇ ಕುಂಟ ಮನೆ ಬಿಟ್ಟು ಹೋಗಲೇ, ನನಗೆ ಯಾಕೋ ಅಂತೀಯ, ನನಗೆ ಯಾಕೋ ಬೈತೀಯ, ನಿನಗೇನು ಅಧಿಕಾರ ಆಯಿತು ನನಗೆ ಬೈಯಕ್ಕೆ? ಅವಳಿಗೆ ಯಾವಳೆ ನೀನು ನನಗೆ ಯಾಕೆ ಅಂತೀಯ ಆಡ್ತೀಯ? ನೀನು ಯಾವಳೆ ನನಗೆ ಅನ್ನಕ್ಕೆ ಅಂತಂದು ಅವ್ವಯ್ಯಗೂ ಬೈಯಳಂತೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಮಗ ಏನು ಮಾಡ್ತಾನೆ? ಅಪ್ಪ ದಾನ ಶೂರ ಕರ್ಣ. ಸೊಸೆ ಆದಳೆ ತಿರುಗಿಸಿ ಮಗಗೆ ಬೈತದಾನೆ ಅಂದಮೇಲೆ ಸುಮ್ಮನೆ ಇರ್ತಾನೆ. ಯಾಕೆ ಹೇಳು? ಹೆಂಡ್ತಿ ಓಡೋಗ್ಬಿಡ್ತಾಳೆ ನನ್ನ ಬಿಟ್ಟು, ಹೆಂಡ್ತಿ ನನ್ನನ್ನು ಬಿಟ್ಟು ಸತ್ತು ಬಿಡ್ತಾಳೆ, ಅವಳೇ ನನ್ನ ಜೀವ, ಅವಳೇ ನನ್ನ ಪ್ರಾಣ ಅಂತ ತಂದೆ ತಾಯಿಗೆ ಅವಳು ಬೈದ್ರು ಅಂದ್ರು ಸುಮ್ಮನೆ ಇದ್ನಂತೆ. ಹೌದೇನಜ್ಜಿ ಪಾಪ. ಅಜ್ಜಿಗೆ ಹಂಗ ಬೈದ್ರೆ ಈ ಮಾವಜ್ಜ ಸುಮ್ಮನೆ ಇತ್ತಂತ ಏನು ಅನ್ಲಿಲ್ವಂತ. ಯಾಕೆ ಬೈತಿ ಯಾಕೆ ಮಾಡ್ತೀಯ? ನಮ್ಮಪ್ಪಯ್ಯ ನಮ್ಮವ್ವಯ್ಯ ಅಷ್ಟೆಲ್ಲ ಕಷ್ಟಪಟ್ಟು ಬಂದರೆ ಅಂತ ಏನು ಹೇಳಿಲ್ವಂತ. ಅಯ್ಯೋ ಹೇಳಕ್ ಹೋದ್ರೆ ಮತ್ತ ಅವಳೇ ಹೋಗ್ಬಿಡ್ತಾಳಲ್ಲಪ್ಪ. ತಂದೆ ತಾಯಿ ಹೋದ್ರೊಟ್ಟಿಗೆ ಅವನಿಗೆ ಹೆಂಡತಿ ಬೇಕಾಗಿತ್ತು, ಮಕ್ಕಳು ಬೇಕಾಗಿತ್ತು, ಹೆಂಡತಿ ಬೇಕಾಗಿತ್ತು. ಸಾಕಿ ತಂದೆ ತಾಯಿ ಅವನಿಗೆ ಬ್ಯಾಡವಾಗಿತ್ತಪ್ಪ. ಅದಕ್ಕೆ ಅವಳಿದ್ರಿಗೆ ಅವ್ರನ್ನೇ ಬೈಯೋದು ದೂಷೋದು ಮಾಡ್ತಿದ್ದ. ಇವನ್ ಮಾಡಕ್ಕಾಕತೆ ಹೇಳು? ತಾಯಿ ಆದಳು ಎಷ್ಟೇ ಅಂದ್ರು ಅದು ಆಡಿ ತಿರುಗಿಸಿ ಬೈದ್ರು ಅವನಿಗೆ ಅವಳೇ ಬೇಕಾದಾಗ ಇವನ್ ಮಾಡ್ತಾರ ಅವ್ರ ಪಾಪ. ಮತ್ತೆ ಅಜ್ಜಿ ಏನ್ ಮಾಡಿದ್ರು? ಅಲ್ಲಿಂದ ಹೋದ್ರ? ಇಲ್ಲಪ್ಪ ಹೋಗ್ಲಿಲ್ಲ, ಅಲ್ಲೇ ಇದ್ರು. ಅನ್ಸ್ಕೊಂಡು ಬೈಸ್ಕೊಂಡು ಆಡ್ಸ್ಕೊಂಡು ಅಲ್ಲೇ ಇದ್ರು.